ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರ್ಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವಿಜಯಪುರದ ಜಿಲ್ಲೆಯ ಹಲಸಂಗಿ ಗ್ರಾಮದಲ್ಲಿ ಮೋಟಾರ್ ಸೈಕಲ್ ಮೇಲೆ ಬಂದು ಗನ್ ತೋರಿಸಿ ಬಂಗಾರ ಅಂಗಡಿಯನ್ನು ದೋಚಿದ್ದ ಇಬ್ಬರು ಅಂತರ್ರಾಜ್ಯ ಮೂಲದ ಆರೋಪಿಗಳನ್ನು ಬಂಧಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದರು. ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನು ಮೂಲತಃ ಸಂಖ ಗ್ರಾಮಕ್ಕೆ ಸೇರಿದವರು. ಹಾಲಿ ಜತ್ತ ನಿವಾಸಿ ಹನುಮಂತ ಮಲ್ಲಪ್ಪ ವಾಘೋಲಿ 28, ಪುಣೆಯಲ್ಲಿ ನೆಲೆಸಿದ್ದ ಶಿವರಾಜ್ ಉರ್ಫ್ ಜೌಡಪ್ಪ ರಾವ್ ಸಾಹೇಬ್ ನಾವಿ 28 ಎಂದು ಗುರುತಿಸಲಾಗಿದೆ. ಆರೋಪಿಗಳಿಂದ 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ಸೇರಿದಂತೆ 22 ಲಕ್ಷ ರು ಮೌಲ್ಯದ ಚಿನ್ನಾಭರಣ, ಕೃತ್ಯದ ವೇಳೆ ಬಳಸಿದ ಕಂಟ್ರಿ ಪಿಸ್ತೂಲ್ ಸೇರಿದಂತೆ 3 ಕಂಟ್ರಿ ಪಿಸ್ತೂಲ್, 26 ಜೀವಂತ ಗುಂಡು, 1 ಏರ್ ಗನ್, ಮೋಟಾರ್ ಸೈಕಲ್ ಜಪ್ತಿ ಮಾಡಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರ್ಗಿ ಮಾತನಾಡಿದರು. ಈಗಾಗಲೇ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ 1 ಕಂಟ್ರಿ ಪಿಸ್ತೂಲ್ ಜೊತೆಗೆ ಉಳಿದ 3 ಕಂಟ್ರಿ ಪಿಸ್ತೂಲ್ಗಳನ್ನು ಸಹ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಎಎಸ್ಪಿ ರಾಮಗೌಡ ಹಟ್ಟಿ ನೇತೃತ್ವದಲ್ಲಿ ರಚನೆ ಮಾಡಲಾದ ಡಿವೈಎಸ್ಪಿಗಳಾದ ಸದಾಶಿವ್ ಕಟ್ಟಿಮನಿ, ಸುನೀಲಾ ಕಾಂಬಳೆ, ಪರಶುರಾಮ ವನಗೂಳಿ, ಸೋಮೇಶ ಡೆಜ್ಜೆ, ರಾಕೇಶ್ ಬಗಲಿ ಅವರನ್ನೊಳಗೊಂಡ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು, ಅವರಿಗೆ ಬಹುಮಾನ ಘೋಷಣೆ ಮಾಡಲಾಗಿದೆ ಎಂದು ನಿಂಬರ್ಗಿ ತಿಳಿಸಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. 26ರಂದು ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕ್ ಮತ್ತು ಹೆಲ್ಮೆಟನ್ನು ಧರಿಸಿ ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ಮಾರುದ್ರ ಸದಾಶಿವ ಕಂಚಗಾರ್ ಅನ್ನುವಂಥ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದುಬಿಟ್ಟು ಅವರಿಗೆ ಬಂದೂಕನ್ನು ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ 205 ಗ್ರಾಂ ಬಂಗಾರ ಮತ್ತು ಸುಮಾರು 1 ಕೆಜಿ ಬೆಳ್ಳಿ ಆಭರಣಗಳನ್ನು ದೋಚ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂಥ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂಥ ಒಬ್ಬ ಆರೋಪಿ ಗುಂಡನ್ನು ಕಾಲಿಗೆ ಹೊಡೆದು ಹೋಗಿರ್ತಾನೆ. ಸೊ ಈ ಎಲ್ಲ ಘಟನೆಯನ್ನು ತಾವು ಈಗಾಗಲೇ ನೋಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ವರ್ತ್ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಳಕಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2026 ಅಂಡರ್ ಸೆಕ್ಷನ್ 311 BNS ಮತ್ತು 25 ಮತ್ತು 27 ಆರ್ಮ್ಸ್ ಆ್ಯಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿಯವರ ನೇತೃತ್ವದಲ್ಲಿ ಡಿಎಸ್ಪಿ ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು ಡಿಎಸ್ಪಿ ಸೆನ್ನು ಸುನೀಲ್ ಕಾಂಬಳೆ ಅವರ ಇದರಲ್ಲಿ ಮತ್ತು ಚರ್ಚನ್ ಸಿಪಿ ಆದಂತಹ ಪರಶುರಾಮ್ ಮನಗುಡಿ ಮತ್ತು PSI ಜಳಕಿ ಮಂಜುನಾಥು, PSI ವರ್ತಿ ರಾಕೇಶು ಮತ್ತು PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು. ಈ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದರೆ, ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ ವಾಘೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಇಲ್ಲಿ ಪುಣಾದಲ್ಲಿ. ಮತ್ತು ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನು ಮಾಡಿದ್ದಾನೆ. ಇವನು ಕೂಡ ಈಗ ಸದ್ಯ ಪುಣಾದಲ್ಲಿರ್ತಾನೆ. ಇವರು ಮೂಲತಃ ಜತ್ತ ತಾಲೂಕು ಸಂಖ ಗ್ರಾಮದವರು. ಇವರು ಪುಣಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ರು. ಈ ದರೋಡೆ ಮಾಡಬೇಕಂತಲೇ ಇವರು ಆಮ್ಸ್ಗಳನ್ನು ಪ್ರೊಕ್ಯೂರ್ ಮಾಡಿರ್ತಾರೆ. ಸೊ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗಿಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆ್ಯಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂಥ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ಗೆ ಭಾಳ ಹತ್ತಿರ ಇರೋದ್ರಿಂದ ಈ ರಾಬರಿಯನ್ನು ಮಾಡಿಕೊಂಡು ಹೋಗಿರ್ತಾರೆ.
ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂದ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ 3 ದಿನದ ಮುಂಚೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂದ ರಾಬರಿ ಆದಂತಹ 250 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 kg ಬೆಳ್ಳಿಯ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂಥ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು 1 ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಅವರು ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಈ ಇನ್ಸಿಡೆಂಟನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಅಡಿಷನಲ್ SP ಮತ್ತು DSP ಸೆನ್ ಸೊ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡ ಇವರಿಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರಿಬ್ಬರ ಸಂಪೂರ್ಣವಾದಂತಹ ಮಾಲನ್ನು ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇನ ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಹಿಮಂತ್ ವಾಗೋಲಿ ಅಣ್ಣನ ಮೇಲೆ ಯಾವುದೇ ರೀತಿಯಂಥ ಪ್ರಕರಣಗಳು ಕಂಡು ಬಂದಿಲ್ಲ, ಇನ್ನೂ ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಶಿವರಾಜ್ ನಾವಿ ಅನ್ನೋನ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ. ಅವರ ಮೇಲೆ ಇನ್ನೂ ಯಾವುದಾದ್ರೂ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವ ಅಥವಾ ಹೇಗೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಈ ಹನುಮಂತ್ ವಾಗೋಲಿ ಅನ್ನೋನು ಕೂಡ ಒಂದು ರೀತಿ ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು ಮತ್ತು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಜಾಸ್ತಿ ಇತ್ತು. ಆತ ಮಾಡುವಂಥ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡ್ಕೊಂಡಿದ್ದ. ಆ ಸಾಲವನ್ನು ತೀರಿಸಬೇಕು ಅಂತಂಥೇಳಿ ಪರಿಚಿತನಾದಂಥ ಶಿವರಾಜ್ ನಾವಿ ಜೊತೆಗೆ ಇದನ್ನು ಪ್ಲ್ಯಾನ್ ಮಾಡ್ತಾರೆ. ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಡಿಸೆಂಬರ್ದಲ್ಲಿ ತೊಗೊಂಡು ಬಂದಿರ್ತಾರೆ. ಸೊ ದ ಟಾರ್ಗೆಟ್ ವಾಸ್ ಸೊಲ್ಲಾಪುರು. ಅವತ್ತಿನ ದಿನ ಅಲ್ಲೆಲ್ಲ ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಸೊ ಆನ್ ದ ವೇ ಅವರು ಹಲಸಂಗಿಯಲ್ಲಿ ಈ ಘಟನೆ ಈ ರಾಬರಿಯನ್ನು ಮಾಡಿ ಹೋಗಿರ್ತಾರೆ. ಸೊ ಅವ್ರದ್ದೆಲ್ಲ ಎಂಕ್ವೈರಿ ಆದಮೇಲೆ ದೆನ್ ಅಗೇನ್ ಪೊಲೀಸ್ ಕಸ್ಟಡಿ ತೊಗೊಂಡು ಅವರಲ್ಲಿದ್ದಂಥ ಎಲ್ಲ ಮಾಲು ವಸ್ತುಗಳನ್ನ ಜಪ್ತಿ ಮಾಡಿದ್ರು. ಒಟ್ಟು ಎಷ್ಟು ಜನ ಸರ್? ಇಬ್ರು. ಲೋಕಲ್ ಯಾರ್ದು ನೆರವಿಲ್ಲ ಏನಿಲ್ಲ. ನಾನು ಅದನ್ನೇ ಹೇಳಿದೆ, ಟಾರ್ಗೆಟ್ ವಾಸ್ ಸೊಲ್ಲಾಪುರು. ಬಟ್ ಎರಡನೇ ಆರೋಪಿತನಿಗೆ ಚಿರಪರಿಚಿತ ಈ ಏರಿಯಾ. ಸೊ ಅವ್ರು ವಾಪಸ್ಸು ಹೋಗ್ಬೇಕು ಅಂತಂತಂದರೆ ಸೊಲ್ಲಾಪುರ ಟು ಜತ್ ಅಥವಾ ಸಂಕ್ ಹೋಗ್ಬೇಕು ಅಂತಂದ್ರೆ ಮಧ್ಯ ಕರ್ನಾಟಕದಲ್ಲೇ ಹೋಗ್ಬೇಕು. ನಮ್ಮ ಚರ್ಚನ ನೀವು ತಾಲೂಕಾ ಮ್ಯಾಪ್ ನೋಡಿದ್ರಿ ಅಂತಂತಂದರೆ ಇಲ್ಲಿ ಸರೌಂಡೆಡ್ ಬೈ ಮಹಾರಾಷ್ಟ್ರ ಆನ್ ಬೋತ್ ಸೈಡ್ಸ್. ಸೊ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅವರು ಒಂದು 30 ನಿಮಿಷದಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡ್ಬೋದು. ಹಾಗಾಗಿ ಹೈವೇ ಅಂತಲೂ ಕೂಡ ಈ ಹಲಸಂಗಿ ಜಸ್ಟ್ 3 ಕಿಲೋಮೀಟರ್ ಇದೆ. ಸೊ ದ್ಯಾಟ್ ಈಸ್ ಹೌ ದೇ ಹ್ಯಾವ್ ಕಮಿಟೆಡ್ ದ ರಾಬರಿ ಅಂತ. ಅದು ದಟ್ ಈಸ್ ದ ಕ್ರಕ್ಸ್ ಆಫ್ ದ ಇನ್ವೆಸ್ಟಿಗೇಷನ್. ಇಲ್ಲ, ಪ್ಲ್ಯಾನ್ ಇಲ್ಲ, ಏನಿಲ್ಲ. ಅವ್ರ ಪ್ಲ್ಯಾನ್ ಸೊಲ್ಲಾಪುರದಲ್ಲಿ ಫೇಲ್ ಆಯಿತು. ಸೊ ಅವ್ರು ವಾಪಸ್ ಜತ್ತಿಗೆ ಹೋಗಬೇಕು ಅಂತಂದ್ರೆ ಕರ್ನಾಟಕದ ಮೇಲೇ ಹೋಗಬೇಕು. ಹಾಗಾಗಿ ಆಲ್ರೆಡಿ ದೇ ಆರ್ ಪ್ರಿಪೇರ್ಡ್. ಪ್ಲ್ಯಾನು ಮುಂಚೆನೇ ಆಗಿತ್ತು, ಪ್ರಿಪೇರ್ ಆಗಿದ್ದು. ಸೊ ಸರ್ವೆ ಮಾಡಿದರು. ಹೋಗ್ಬೇಕಾದ್ರೆ ದುಡ್ಕೇಡದಲ್ಲೂ ಕೂಡ ನೋಡ್ತಾರೆ, ಅಲ್ಲಿ ಅವಕಾಶ ಸಿಗಲ್ಲ. ಸೊ ದುಡ್ಕೇಡದಲ್ಲೂ ಆಗಲಿಲ್ಲ. ನೆಕ್ಸ್ಟ್ ಇನ್ನು ಹಲಸಂಗಿ ವಿಲೇಜ್ಗೆ ಹೋಗ್ತಾರೆ. ಅಲ್ಲಿ ಮಾರ್ಕೆಟ್ಗಂತ ಹೋದಾಗ 3-4 ಅಂಗಡಿಗಳು ಓಪನ್ ಇರ್ತವೆ. 1-2 ಗಂಟೆ ಅಲ್ಲಿ ಓಡಾಡಿದ್ದಾರೆ. ಯಾವಾಗ ಅಂಗಡಿಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲ್ಯಾನ್. ಥ್ಯಾಂಕ್ ಯು. ಅವಶ್ಯಕತೆ ಇದೆ ಅನ್ಸುತ್ತೆ ಸೆಕ್ಯೂರಿಟಿ ಆ ಭಾಗದಲ್ಲಿ. ಯಾಕಂದ್ರೆ ಮಹಾರಾಷ್ಟ್ರದಿಂದಲೇ ಜಾಸ್ತಿ ಆಗ್ತಾ ಇದೆ. ಇದ್ರದ್ದು SBI ಪ್ರಕರಣ ಆಗಿರ್ಬೋದು, ಇದು ಆಗಿರ್ಬೋದು. ಈ ಥರದ ಶಾಶ್ವತವಾಗಿ ಏನಾದರೂ ಒಂದು ಸೊಲ್ಯೂಷನ್ ಬೇಕಾ? ನಾವು ಶಾಶ್ವತ ಪರಿಹಾರ ಅನ್ನೋಕ್ಕಿಂತ ನಮ್ಮ ವಿಜಯಪುರ ಜಿಲ್ಲೆ ಜಿಯೋಗ್ರಾಫಿಕಲಿ ಹೇಗೆ ಲೊಕೇಟ್ ಆಗಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಜಿಯೋಗ್ರಫಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸುಮಾರು 115 ಕಿಲೋಮೀಟ್ರ್, 115ರಿಂದ 120 ಕಿಲೋಮೀಟ್ರ್ ನಾವು ಮಹಾರಾಷ್ಟ್ರದ ಬಾರ್ಡ್ರ್ ಇದೆ. ಸುಮಾರು 27 ಹಳ್ಳಿಗಳಿವೆ. ಅದರ ಜೊತೆಗೆ ತಾಂಡಗಳು, ದೊಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಚಡಚಣ ತಾಲೂಕು ನಮ್ಮದು ಇನ್ವರ್ಟೆಡ್ ಟ್ರಯಾಂಗಲ್ ಥರ. ಒಂದು ಕಡೆ ಸೊಲ್ಲಾಪುರ ಜಿಲ್ಲೆ, ಒಂದು ಕಡೆ ಜತ್ ಜಿಲ್ಲೆ. ಆರೋಪಿಗಳಿಗೆ ಒಂದು ಕಡೆಯಿಂದ ಎಂಟ್ರಿ ಆಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗೋದಕ್ಕೆ 30 ನಿಮಿಷದಲ್ಲಿ ಇದು ಅನುಕೂಲಕರ ರೀತಿಯಲ್ಲಿ ಇದೆ. ಸೊ ಚೆಕ್ ಪೋಸ್ಟ್ಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಆದರೆ
ಈ ಭೀಮಾ ನದಿ ಒಂದು ಕಡೆ ಇದೆ, ಒಂದು ಕಡೆ ನೀರಾವರಿ ಪ್ರದೇಶ, ಒಂದು ಕಡೆ ಸಾಕಷ್ಟು ಚಕ್ಕಡಿ ಟ್ರ್ಯಾಕ್ಟರ್ಗಳು ಹೋಗುವಂಥ ದಾರಿಗಳು. ಹಾಗಾಗಿ ಈ ಆರೋಪಿತಗಳು ಬರೋದಕ್ಕೆ ಹೋಗೋದಕ್ಕೆ ಈಸಿಯಾಗಿ ಇರೋದ್ರಿಂದ ಅದು ಕಮಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕೂಡ ನಾವು ಈ ಪ್ರಕರಣದಲ್ಲಿ ಆರೋಪಿಗಳು ಸೊಲ್ಲಾಪುರ್ ಅಂತಂದಾಗ ಸೊಲ್ಲಾಪುರದಲ್ಲಿನೂ ಕೂಡ ನಾವು ಟ್ರೆಡಿಷನಲಿ ನೋಡಿದಾಗ ಸಾಕಷ್ಟು ಜನ ಅಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಏರಿಯಾಸ್ಗಳನ್ನು ಹಾಗೇ ಇದ್ದಾವೆ. ಕೆಲವೊಂದಿಷ್ಟು ಪಾರ್ದಿ ಗ್ರೂಪ್ಗಳಾಗಿರ್ಬೋದು, ಗ್ಯಾಂಗ್ಗಳಾಗಿರ್ಬೋದು ನಮ್ಮ ಬಾರ್ಡರ್ನ ಆ ಕಡೆ ಇರೋದ್ರಿಂದ ಪದೇ ಪದೇ ಇಲ್ಲಿ ಬಂದು ಮಾಡಿ ಹೋಗುವಂಥ ಒಂದು ಇದನ್ನು ನಡೀತಾ ಇರುತ್ತೆ. ಹಾಗಾಗಿನೇ ನಾವು ಸ್ಪೆಷಲಾಗಿ ವಿಸಿಬಲ್ ಪೊಲೀಸಿಂಗಿಗೆ ಮಹತ್ವ ಕೊಡ್ತಾ ಇದೆ. ಅದೇ ರೀತಿ ಕೂಡ ಹಳೆಯ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳಿಗೆ ಇರುವಂಥ ವಾರಂಟ್ಸು, NBWಗಳು ಸತತವಾಗಿ ನಮ್ಮ ಟೀಮ್ಸ್ಗಳು ಆ ಕಡೆ ಹೋಗ್ಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತು ಮಹಾರಾಷ್ಟ್ರ 2 ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರಾಗಿರ್ಬೋದು, ಠಾಣಾ ಮಟ್ಟಗಳಲ್ಲಾಗಿರ್ಬೋದು ಮಾಹಿತಿ ವಿನಿಮಯನೂ ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಇವೆಲ್ಲ ಪೊಲೀಸ್ ಆಸ್ಪೆಕ್ಟ್ಸ್ಗಳಲ್ಲಿ ನಡೆಯುವಂತಹ ಒಂದು ಇನಿಷಿಯೇಟಿವ್ಸು. ಪ್ರಮುಖವಾಗಿ ನಮಗೆ ಸಾರ್ವಜನಿಕರಿಂದ ಏನು ಬೇಕಾಗುತ್ತೆ ಅಂತಂತಂದರೆ, ನಾವು 211 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 211 ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳು ಸೇರಿ ಅವರ ಮಟ್ಟದಲ್ಲಿನೇ ಹಳ್ಳಿಗಳ ಇಂಪಾರ್ಟೆಂಟ್ ಸರ್ಕಲ್ಸು, ರಸ್ತೆಗಳಿಗೆ CCTV ಹಾಕುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪೊಲೀಸರಿಗೂ ಕೂಡ 211 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳಿಗೆ ಭೇಟಿಯಾಗಿ ಒಂದು ನಮ್ಮ ರಿಕ್ವೈರ್ಮೆಂಟನ್ನು ಅವರಿಗೆ ಸಬ್ಮಿಟ್ ಮಾಡಿ, ಸೊ ದಟ್ ಈ ಬರುವಂತಹ ಕೆಲವು ತಿಂಗಳುಗಳಲ್ಲಿ ಪ್ರಮುಖ ಹಳ್ಳಿ ಸರ್ಕಲ್ಸು, ರಸ್ತೆಗಳಲ್ಲಿ CCTV ಹಾಕಿದರೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿಯೂ ಕೂಡ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಾಗಿರ್ಬೋದು, ಮತ್ತು ಹಲವಾರು ದಾಬಾದ್ ಆಗಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. 20,000 ಖರ್ಚು ಮಾಡಿ 4 CCTV ಹಾಕಿದರೆ ಅವರ ರಕ್ಷಣೆಯ ಜೊತೆಗೆ ಸಮಾಜದ ರಕ್ಷಣೆಯೂ ಕೂಡ ಆಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ನಮ್ಮ ಜನರ ಸಹಕಾರ ಭಾಳ ಅತಿ ಅವಶ್ಯಕವಾಗಿದೆ. 1 ಇಯರ್ ಬಿಫೋರ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,000-7,000 CCTVs ಇತ್ತು. ಟುಡೇ ಇಟ್ ಹ್ಯಾಸ್ ರೀಚ್ ಟು 22,000. ಸೊ ನಮ್ಮ ಟಾರ್ಗೆಟ್ ಏನು ಅಂತಂತಂದರೆ ಅಟ್ಲೀಸ್ಟ್ ಈ ವರ್ಷ ನಮ್ದು ಅದು 75,000ಕ್ಕಾದರೂ ರೀಚ್ ಆಗಬೇಕು ಅಂತಂತೇಳಿ. ಸೊ 1 CCTV ಏನಾಗುತ್ತೆ ಅಂದರೆ 3 ಜನ ಪೊಲೀಸರ ಕಾರ್ಯವನ್ನು 24/7 ಮಾಡಲಾಗುತ್ತೆ. ಆದ್ದರಿಂದ ಸಾರ್ವಜನಿಕರ ಸಹಕಾರನೂ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒನ್ ಆಸ್ಪೆಕ್ಟ್ ಪೊಲೀಸಿಂಗ್ ಇರುತ್ತೆ, ಅನದರ್ ಆಸ್ಪೆಕ್ಟ್ ವಾಟ್ ಸೇಫ್ಟಿ ವಿ ಕ್ಯಾನ್ ಟೇಕ್ ಫ್ರಮ್ ಅವರ್ ಸೈಡ್. These 2 aspects should run parallel. ಸರಿ ಕಂಡು ಬಂದಿದೆ. ಮತ್ತು ಇನ್ನೂ ಒಂದೇನು ಅಂತಂತಂದರೆ, ಜನರಲಿ ಇಂಡಿ ಟೌನು ಮತ್ತು ತಾವು ಆಲ್ಮೇಲಲ್ಲೂ ಕೂಡ ನೋಡಿದಿರ ಒಂದು ಚೈನ್ ಸ್ನ್ಯಾಚಿಂಗ್ ಇದೆ. ಸೊ ವಿ ಆರ್ ಹೋಪ್ಫುಲ್ ದ್ಯಾಟ್ ವಿಲ್ ಗಿವ್ ಯು ದ ರಿಸಲ್ಟ್ ಇನ್ ನೆಕ್ಸ್ಟ್ 4 days. ಅದು ಕೂಡ ಆಗುತ್ತೆ. ಆಮೇಲೆ ಸಾರ್ವಜನಿಕರು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂದಿಂದ ನಾವು ಅವ್ರಿಗೆ ಹೇಳೋದೇನು ಅಂತಂತಂದರೆ, ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈ ರೀತಿ ನಾವಿವೆಲ್ಲ ರಾಬ್ರಿ ಅಫೆನ್ಸಸ್ಗಳಲ್ಲಿ ಬರೋರು ಯಾವ ರೀತಿ ಬರ್ತಾರೆ ಅಂದರೆ, ಒಂದು ರೀತಿ ಸ್ಪೋರ್ಟ್ಸ್ ಬೈಕ್, ಯುನಿಕಾರ್ನ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, KTM ಆಗಿರ್ಬೋದು. ಅವ್ರು ನಾರ್ಮಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ಗಳಲ್ಲಿ ಬರೋದು ಕಷ್ಟ, ಯಾಕಂದ್ರೆ ಸ್ಪೀಡ್ ಕಡಿಮೆ ಇರುತ್ತೆ. KTM, ಪಲ್ಸರು, ಯುನಿಕಾರ್ನು ಸ್ಪೀಡ್ ಪಿಕಪ್ಪು ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಬೈಕ್ಸ್ ಥರ. ಮತ್ತು ಕೋವಿಡ್ ಮುಗಿದು ಎಷ್ಟೋ ವರ್ಷ ಆಗಿದೆ, ಮಾಸ್ಕ್ಗಳು ಹಾಕ್ಕೊಳ್ಳೋದು ಕೂಡ ಜನರ ಸಂಖ್ಯೆ ಕಡಿಮೆ. ಹೆಲ್ಮೆಟ್ ಹಾಕ್ಕೊಂಡ್ರೆ ಅದು ಬೇರೆ. ಸೊ ಮಾಸ್ಕ್ಗಳನ್ನ ಹಾಕ್ಕೊಂಡು ಅವರ ಮುಖ ಕಾಣಲಾರ್ದಾಗೆ ಸ್ಪೋರ್ಟ್ಸ್ ಶೂಸು, ಬ್ಲ್ಯಾಕ್ ಜಾಕೆಟು, ಬ್ಲ್ಯಾಕ್ ಪ್ಯಾಂಟು, ಮುಖ ಚರ್ಯೆಯನ್ನು ಎಲ್ಲಿ ಎಕ್ಸ್ಪೋಸ್ ಮಾಡಲಾರ್ದಾಗೆ ಓಡಾಡ್ತಾ ಇದ್ರು ಅಂತಂತಂದರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಾರ್ವಜನಿಕರು ಕೂಡ ಅದನ್ನು ನಮಗೆ ಮಾಹಿತಿ ಕೊಟ್ಟರೆ, ಅಥವಾ ಸಾರ್ವಜನಿಕರು ಅವರ ಚಲನವಲನಗಳ ಮೇಲೆ ಗಮನ ಇಟ್ಟರು ಕೂಡ ನಮಗೆ ಇಂಥ ಇನ್ಸಿಡೆಂಟ್ಸ್ಗಳನ್ನು ಪತ್ತೆ ಮಾಡೋದಕ್ಕಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದಕ್ಕಾಗಿರ್ಬೋದು ಅನುಕೂಲ ಆಗುತ್ತೆ. ಸೊ ದೀಸ್ ಆರ್ ಲರ್ನಿಂಗ್ಸ್ ಫಾರ್ ಎವ್ರಿವನ್. 27 ಹಳ್ಳಿಗಳು ನಮ್ಮ ಮಹಾರಾಷ್ಟ್ರ ಬಾರ್ಡರ್ಗೆ ಸಂಬಂಧಪಟ್ಟಂತೆ. ಈಗ ನೀವು ಹೇಳಿದ್ರೆ 7,000ಕ್ಕಿಂತ ಹೆಚ್ಚು CCTV ಅದು ಬಾರ್ಡರ್ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 7,000 ಈಗ 22,000 ರೀಚ್ ಆಗಿದೆ. ರೀಚಿಂಗ್ ಅದು ಸುಮಾರು 211. ಬಟ್ ಸೇಮ್ ಒಂದು ಸಲ ಮಹಾರಾಷ್ಟ್ರ ಬಾರ್ಡರ್ ಅವ್ರ ಗ್ರಾಮ ಪಂಚಾಯತ್ ಕೊಟ್ಟು ಇದ್ದೇ ಆಗ್ತಾ ಇದೆ. ಆಮೇಲೆ ಕೂಡ 2 SPಗಳನ್ನು ಕೂಡ ದೇ ಆರ್ ವೆರಿ ಯಂಗ್, ದೇ ಆರ್ ಆಲ್ಸೋ ಡೂಯಿಂಗ್ ಇಟ್. ಅತುಲ್ ಕುಲಕರ್ಣಿ ಇಸ್ SP ಸೋಲಾಪುರ್ ಇದ್ದಾರೆ, ಈ ಕಡೆನೂ SP ಇದ್ದಾರೆ. ಸೊ ದ ಕೋಆರ್ಡಿನೇಷನ್ ಇಸ್ ದೇರ್. ಬಟ್ ಇದೇನು ಅಂತಂತಂದರೆ, ಅಂತಾರಾಜ್ಯ ಬಾರ್ಡರ್ ಇರೋದ್ರಿಂದ ಆರೋಪಿಗಳು ಆಗಿರ್ಬೋದು, ಕ್ರಿಮಿನಲ್ಸ್ ಆಗಿರ್ಬೋದು, ಈ ಕಡೆಯವರು ಆ ಕಡೆಯವರು ಈ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು, ಅಥವಾ ಈ ಕಡೆಯವರು ಆ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು. ಸೊ ದಿಸ್ ಚಾಲೆಂಜ್ ಇಸ್ ದೇರ್ ಫಾರ್ ದ ಪೊಲೀಸ್ ಅಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಅವ್ರಿಗೆ ಸಲಹೆ ಕೊಟ್ಟು ಅಲ್ಲಿ ಗ್ರಾಮ ಪಂಚಾಯತ್ ಮಾಡ್ತಾರೆ. They will also do it.
ಅವ್ರಿಗೂ ಹೆಲ್ಪ್ ಆಗ್ತದೆ, ನಮಗೂ ಹೆಲ್ಪ್ ಆಗ್ತದೆ, ಕರ್ನಾಟಕದವ್ರಿಗೂ ಹೆಲ್ಪ್ ಆಗ್ತದೆ. ದೇ ವಿಲ್ ಆಲ್ಸೋ ಡೂ ಇಟ್. ಸರ್ ಇನ್ನೊಂದು ಈ ಮೊನ್ನೆ ಇತ್ತೀಚೆಗೆ ಆ ಬಂಗಾರ ದಂಧೆಗಳ ವ್ಯಾಪಾರವನ್ನು ಪ್ರತಿಭಟನೆ ಮಾಡಿ ಇಲಾಖೆ ಮೇಲೆ ಕೆಲವು ಇದನ್ನು ಮಾಡಿರ್ತಾರೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಈ ರೀತಿ ಘಟನೆಗಳಾದಾಗ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡಿಬಿಟ್ಟು ಅದೇ ಏನು ಅಪರಾಧ ಮಾಡಿದಂಥ ಆರೋಪಿಗಳನ್ನ ಈಗ ಪೊಲೀಸ್ನವರು ನಿಂತರ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಪೊಲೀಸ್ನವರು ಇದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಸಂಪೂರ್ಣವಾದಂತಹ ಏನು ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ಪತ್ತೆ ಮಾಡಿಕೊಟ್ಟಿದ್ದಾರೆ. ಅದೇ ಜನ ಇವಾಗ ಪೊಲೀಸರಿಗೆ ಏನು ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಯಾವಾಗ ಸಾರ್ವಜನಿಕರಿಗೆ ತೊಂದರೆ ಅಂತ ಇದ್ದಾಗ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಹೌ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್, ದಟ್ ಈಸ್ ಅವರ್ ಪ್ರೊಫೆಷನ್. ಸರ್ ಈ ದರೋಡೆಕೋರ ಪೈಕಿ ಒಬ್ಬ ಸರ್ ಈ ಮಹಾರಾಷ್ಟ್ರ ಪೊಲೀಸರಿಗೆ ಇನ್ಫಾರ್ಮರ್ ಆಗಿದ್ದಂತ ಸರ್, ಅಲ್ಲಿ ಪೊಲೀಸ್ ಮಿತ್ರ ಅಂತ ಕರೀತಾರೆ, 0 ಪೊಲೀಸ್ ಅಂತ ಕರೀತಾರೆ. ಸೊ ಅದರ ಬಗ್ಗೆ ಮಾಹಿತಿ ಇದೆ, ಅದರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿರುವಂತಹ ಪ್ರಥಮ ಆರೋಪಿ ಏನು ಹನುಮಂತ್ ವಾಗೋಲಿ ಅಂತಿದ್ದ, ಈತ ಒಂದು ರೀತಿ ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಓದುವಂಥ ಹುಡುಗರ ಸಾಕಷ್ಟು ಜನ ಕಾಂಟ್ಯಾಕ್ಟು ಈತನ ಹತ್ರ ಇದೆ. ಸೋಲಾಪುರದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟು, ಆರ್ಮಿ ರಿಕ್ರೂಟ್ಮೆಂಟಿಗೆ ಸಾಕಷ್ಟು ಜನ ಓದುವಂಥ ಹುಡುಗರು ಬರ್ತಾರೆ. ಈತನ ಜೊತೆಗೆ ಟಚ್ಚಲ್ಲಿದ್ದಾರೆ. ಈಸ್ ಆಲ್ಸೋ ಫಿಸಿಕಲಿ ಫಿಟ್. ಅವನು ಕೂಡ ಒಬ್ಬ ಪೊಲೀಸ್ ಆಗಬೇಕು ಅಂತ ತಯಾರಿ ಮಾಡಿದವನು, ಪ್ರಿಪೇರ್ ಆದವನು ಆಗಿಲ್ಲ. ಬಟ್ ಏನು ಅಂತಂತಂದರೆ ಪೊಲೀಸ್ ಎಕ್ಸಾಮ್ಸ್ಗೆ ಓದುವಂಥ ಹುಡುಗರ ಸಂಪೂರ್ಣವಾದಂಥ ಒಂದು ಕಾಂಟ್ಯಾಕ್ಟು ಇದೆ. ಅವರ ಸಹಾಯದಿಂದ ಏನಾದರೂ ಸೋಲಾಪುರದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದು ಸಕ್ಸಸ್ ಆಗಿಲ್ಲ. ಈ ಸಂಬಂಧಪಟ್ಟಂತೆ ಅಲ್ಲಿಂದ ಇಲಾಖೆಗೆ ಮಾಹಿತಿ ಮುಗಿಸುವಂಥದ್ದು ಮಾಡುತ್ತೆ ಅದನ್ನು ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಆ ರೀತಿ ಏನಾದರೂ ಔಟ್ಕಮ್ ಕಂಡು ಬಂತು ಅಂತಂತಂದರೆ ವಿಲ್ ಗಿವ್ ದಟ್ ಇನ್ಫಾರ್ಮೇಷನ್. ಸರ್ ಸಿಟಿಯಲ್ಲಿ ಹಗಲತ್ತೆ ಜೊತೆಗೆ ಇತ್ತ ಟಚ್. ಸಿಟಿಯಲ್ಲಿ ಹಗಲತ್ತೆ ಕಳ್ತನ ಓದ್ತಾ ಆಗ್ತದೆ. ಇರುವಂಥ ಆಸ್ಪಿರೆಂಟ್ಸ್ ಸಿಟಿಯಲ್ಲಿ ಹಗಲತ್ತೆ ಕಳ್ತನ ಆಗ್ತದೆ ಸರ್, ಮನೆ ಡೋರ್ ಮುರಿದು. ಅದನ್ನೇ ಹೇಳ್ತಾ ಇದ್ದಲ್ಲ, ಈಗ ಹಗಲತ್ತು ಕಳ್ತನ ಆಗಿದ್ದು 1-2 ಪ್ರಕರಣಗಳು ಕಂಡು ಬಂದಿದ್ದಾವೆ. ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡ್ತಾರೆ. ಸೊ ನಾವು ಸಾರ್ವಜನಿಕರಿಗೆ ಅದನ್ನೇ ಹೇಳೋದು, ಯಾಕೆಂತಂದರೆ ರಾತ್ರಿ ನೈಟ್ ರೌಂಡ್ ಸ್ಟ್ರೈಕ್ ಮಾಡಿದಾಗ ನೈಟ್ ಬಿಟ್ಟು ಡೇ ಟೈಮಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಸೊ MOBಗಳ ಮೇಲೆ ವಾಚ್ ಆಗಿರ್ಬೋದು, MOBಗಳ ಮೇಲೆ ಇದಾಗಿರ್ಬೋದು. ಈಗ ಸಾರ್ವಜನಿಕರ ಸಹಕಾರನೂ ಅತಿ ಅವಶ್ಯಕವಾಗಿರುತ್ತೆ. ನಾನು ಅದನ್ನೇ ಹೇಳಿದೆ ನಿಮಗೆ, ಸಾರ್ವಜನಿಕರು ತೆಗೆದುಕೊಳ್ಬೇಕಾದಂಥ ಕ್ರಮಗಳಿಗೆ ಏನು ಅಂತಂದು ಹೇಳಿ. ಸೊ ಇಫ್ ದೇ ಆಲ್ಸೋ ಡೂ ಇಟ್ ಅಲ್ಲ, ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಎವ್ರಿ. ಸರ್ ಈ ಬದಲಾದ ಟೋಪಿಗಳು ಬಂದಿಲ್ಲ ಸರ್ ಇಲಾಖೆಗೆ ಇನ್ನು. ಎಲ್ಲ ಕಡೆ ಒಮ್ಮೆ ಸಪ್ಲೈ ಕೊಡೋಕೆ ಆಗ್ತಾ ಇಲ್ಲ. ನಮ್ಮದು ನಾಳೆ ಇದೆ ಅದು ಕಾರ್ಯಕ್ರಮ. ಸೊ ಬಂದಿದೆ ಇವತ್ತು. ಸೊ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟುಮಾರೋ. ನಾಳೆ ನಿಮ್ಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ. ಬಂದಿಲ್ಲವಾ ಅಥವಾ ಸರ್ಕಾರದಲ್ಲಿ ಕೊರತೆ ಆಗಿದೆ? ಏನು ಕೊರತೆ ಇಲ್ಲ ರೀ, ಎಲ್ಲ ಬಂದಿದ್ದಾವೆ. ಪ್ರೊಡಕ್ಷನ್ ಮಾಡೋರಿಗೆ ಎಟ್ ಎ ಟೈಮ್ ಎಲ್ಲ ಕಡೆ ಕೊಡೋಕೆ ಆಗ್ತಾ ಇಲ್ಲ. ಡಿಮ್ಯಾಂಡ್ ಈಸ್ ಮೋರ್ ದನ್ 1 lakh. ಒಂದೇ ದಿನದಲ್ಲಂತೂ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ನಾಳೆ ನಾವು ಅಫಿಷಿಯಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೊಡ್ತಾ ಇದೆ. ಎಲ್ಲ ಸ್ಟೇಷನ್ಸ್ಗಳಿಗೂ ಕೂಡ ಇವತ್ತು ತಲುಪ್ತಾ ಇದೆ. ಸೊ ನಾಳೆ ಯಂತ್ರ ನಮ್ಮಲ್ಲಿ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಇನ್ವೈಟ್ ಮಾಡ್ತೀವಿ ಟುಮಾರೋ ಆನ್ ದ ಡಿಫ್ರೆಂಟ್ ಇಶ್ಯೂ. ಸರ್ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿದ್ರೆ ಎಷ್ಟು ಕೇಸ್ ಸಿಕ್ಕು, ಎಷ್ಟು ಇಲ್ಲಿ ಎಷ್ಟು ಜಿಲ್ಲಾದಂತ ಎಷ್ಟು ಮನೆ ಮನೆ? ತಮ್ಮ ಪ್ರಶ್ನೆ ಇನ್ನೊಂದು ಸ್ವಲ್ಪ ನೀವು ಫಿಲ್ಟರ್ ಮಾಡಿ ಹೇಳಿದ್ರೆ. ಇಲ್ಲ ಸರ್, ಮನೆ ಮನೆಗೆ ಪೊಲೀಸರು ಅಂತೇಳಿ ಅನೌನ್ಸ್ ಮಾಡಿದ್ರು. ಈಗ ಬೇರೆ ಬೇರೆ ಕಡೆ ಬಂದಾರ, ಇಡೀ ಜಿಲ್ಲೆಗಂತ ಎಲ್ಲಿ ತಿರುಗಾಡಿ ಏನೇನ ಇದು ಮನೆ ಮನೆ ಪೊಲೀಸ್ ಅನ್ನೋದೇನಿದೆ, ಇದು ಒಂದು ರೀತಿ ಜನರ ಜೊತೆಗೆ ಪೊಲೀಸ್ ಅನ್ನೋದಾಗಿರ್ಬೋದು, ಅಥವಾ ಜನರೊಂದಿಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜನಸ್ನೇಹಿ ಪೊಲೀಸ್ ಅನ್ನೋದು ಇನ್ನೊಂದು ಭಾಗ. ನಾವೇನು ಬೀಟ್ ಪೊಲೀಸ್ ಅಂತ ಮಾಡ್ತಿದ್ದೀವಿ, ಆ ಬೀಟ್ ಪೊಲೀಸ್ ಇನ್ನೊಂದು ಎಕ್ಸ್ಟೆಂಡೆಡ್ ಭಾಗನೇ ಮನೆ ಮನೆ ಪೊಲೀಸು. ಮನೆ ಮನೆ ಪೊಲೀಸ್ ಅಂತಂತಂದರೆ ನೀವು ಎವ್ರಿ 3 months ಪೊಲೀಸರು ಅವರ ಬೀಟಿಗೆ ಅಂತ ಹೋದಾಗ ಅಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅವರ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದನ್ನು ಅಟೆಂಡ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅದರ ಜೊತೆಗೆ ಇವಾಗ ಆಸರೆನೂ ಕೂಡ ತೊಗೊಂಡ್ಬಂದಿದ್ದಾರೆ. ಆಸರೆ ಅಂತಂತಂದರೆ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು, ಎಲ್ಲಾದರೂ ಅವರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು ಅಂತಂತಂದರೆ ಅವರಿಗೆ ಪೊಲೀಸರಿಂದ ಯಾವ ರೀತಿ ನೆರವು ಬೇಕು, ಅಥವಾ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳದ್ದು ಏನಾದರೂ ನಮಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಸ್ಕೀಮ್ಸ್ಗಳು ಅವರಿಗೆ ಸಿಕ್ಕಿದ್ದಿಲ್ಲ ಅಂತಂತಂದರೆ ಕನ್ಸರ್ನ್ಡ್ ಇಲಾಖೆಗಳಿಗೆ ಹೇಳಿ ಅದನ್ನೊಂದು ಸಹಾಯ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಸೊ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್. ಇದು 1 day ಪ್ರೊಸೆಸ್ ಅಲ್ಲ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಎಲ್ಲ ಏರಿಯಾವನ್ನ ಎಟ್ ಎ ಟೈಮ್ ಒಂದೇ ದಿನ ಅಂತೂ ಕವರ್ ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆ ಸುಮಾರು 700ಕ್ಕಿಂತಲೂ ಹೆಚ್ಚು ಗ್ರಾಮ, 26 ಲಕ್ಷ ಅಂದಾಜು ಪಾಪ್ಯುಲೇಷನ್ ಇರುತ್ತೆ. ಸೊ ಎಲ್ಲರನ್ನೂ ಒಮ್ಮೆ ಮಾಡೋಕ್ಕಾಗಲ್ಲ. ಒನ್ಸ್ ಇನ್ ಎ 3 months.
ಸೊ ವಿಲ್ ಕವರ್ ದಿಸ್ ಎಂಟೈರ್ ಪೆರೇಡು. ಅದು ನಡೀತಾ ಇದೆ, ದಟ್ ಈಸ್ ಇನ್ ಪ್ರೋಗ್ರೆಸ್. ಒಂದ್ಸಾರಿ ಈಗ ಆಗಿದೆ, ಮನೆ ಪೊಲೀಸ್ ಎಲ್ಲ ಕಡೆ ಮಾಡಿದ್ದಾರೆ, ಪ್ಯಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ ಜನರಿಗೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ರೀತಿ ಸೈಬರ್ ಫ್ರಾಡ್ಗಳು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಇದು ಆಗುತ್ತೆ, ಪ್ಯಾಂಪ್ಲೆಟ್ಗಳನ್ನ ಕೂಡ ಹಂಚಿದ್ದಾರೆ. ಸೊ ಅದೇ ರೀತಿ ಕೂಡ ಈಗ ಆಸೆ ಮುಂದುವರೆದ ಒಂದು ಭಾಗ ಆಸೆ, ಅದು ಕೂಡ ನಡೀತಾ ಇದೆ. ಓಕೆ. ಶ್ರೀ ಎಂ.ಎ. ಬಾಬರ್ ಸಿಪಿಸಿ 1592, ಶ್ರೀ ಜಿ.ಎಸ್. ಗಿರ್ನಿಮಠರ್ ಸಿಎಲ್ಸಿ 1361 ಕಂಪ್ಯೂಟರ್ ವಿಭಾಗ, ಶ್ರೀ ಎಲ್.ಎಸ್. ಹಿರೇಗೌಡರು ಸಿಎಲ್ಸಿ 1325 ತಿಕೋಟ ಪುಣ್ಯಶ್ರೀ, ಶ್ರೀ ಐ.ವೈ. ದಳ್ವಾಯಿ ಸಿಎಲ್ಸಿ 538 ಆಗಸ್ಟ್ ನಗರ ಪೊಲೀಸ್ ಠಾಣೆ, ಈ ಕಡೆ ಬಂದ್ಬಿಡು, ಈ ಕಡೆ ಬಂದ್ಬಿಡಕ್ಕೆ ಶ್ರೀ ಎಸ್.ಆರ್. ಬಡ್ಚಿ ಸಿಪಿಸಿ 961 ಸಿಎನ್ ಪೊಲೀಸ್ ಠಾಣೆ, ಶ್ರೀ ಎಂ.ಎನ್. ಹೊನ್ನಕಟ್ಟಿ ಸಿಪಿಸಿ 1579 ಹೊರತಿ ಠಾಣೆ, ಶ್ರೀ ವಿ.ಜಿ. ಸಿರಿಂಗೋಡ್ ಸಿಎಸ್ಸಿ 1676 ಭರ್ತಿ ಪೊಲೀಸ್ ಠಾಣೆ, ಶ್ರೀ ಎಸ್.ಎಸ್. ಹಿರೇಮಠ್ ಎಪಿಸಿ 123 ಚರ್ಚನ ವೃತ್ತ ಕಚೇರಿ ವಾಹನ ಚಾಲಕ, ಸಿಡಿ 10 ಸಿಎಸ್ಸಿ 1295 ಚರ್ಚನ ಪೊಲೀಸ್ ಠಾಣೆ, ಶ್ರೀ ನಾಗೇಶ್ ಮಾಳಿ ಸಿಪಿಸಿ 1723 ಚರ್ಚನ ಠಾಣೆ, ಆರ್.ಎಚ್. ಡೊಣಿಗಿ ಸಿಪಿಸಿ 809 ಚರ್ಚನ ಪೊಲೀಸ್ ಠಾಣೆ, ಪಿ.ಎಸ್. ಬನ್ಸೋಡೆ ಸಿಪಿಸಿ 655 ಚರ್ಚನ ಪೊಲೀಸ್ ಠಾಣೆ, ಎಸ್.ಡಿ. ಕಾನಡೆ ಸಿಪಿಸಿ 1796 ಚರ್ಚನ ಪೊಲೀಸ್ ಠಾಣೆ, ಶ್ರೀ ಜೆ.ಎಸ್. ಮೇತ್ರಿ ಸಿಪಿಸಿ 1897 ಜರ್ಕಿ ಪೊಲೀಸ್ ಠಾಣೆ, ಶ್ರೀ ಆರ್.ಎಸ್. ಗಿರ್ನಿಮಠರ್ ಸಿಪಿಸಿ 1882 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎಸ್.ಪಿ. ಶಿವೂರ್ ಸಿಪಿಸಿ 746 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎಸ್.ಪಿ. ಶಿವೂರ್ ಶ್ರೀ ಎಸ್.ಪಿ. ಉಮ್ರಾಣಿ ಸಿಎಸ್ಸಿ 1254 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎ.ಎಸ್. ಮಾದರ ಸಿಪಿಸಿ 1658 ಜಳಕಿ ಪೊಲೀಸ್ ಠಾಣೆ, ಶ್ರೀ ಬಿ.ಎಸ್. ದೇವರ್ ಸಿಪಿಸಿ 1402 ಜಳಕಿ ಪೊಲೀಸ್ ಠಾಣೆ, ಶ್ರೀ ಬಿ.ವಿ. ಮೇಡೇದಾರ್ ಎಪಿಸಿ 164 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎ.ಎಚ್. ಪೂಜಾರಿ ಸಿಎಸ್ಸಿ 505 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎಸ್.ಕೆ. ಆಕಳವಾಡಿ ಸಿಎಸ್ಸಿ 459 ಜಳಕಿ ಪೊಲೀಸ್ ಠಾಣೆ, ಶ್ರೀ ಎಂ.ಎಫ್. ಬಿರಾದರ್ ಸಿಎಸ್ಸಿ 447 ಜಳಕಿ ಪೊಲೀಸ್ ಠಾಣೆ, ಶ್ರೀ ಜೆ.ಎಸ್. ರಾಠೋಡ್ ಎಎಸ್ಐ ಜಳಕಿ ಪೊಲೀಸ್ ಠಾಣೆ, ಶ್ರೀ ರಾಕೇಶ್ ಬಗ್ಲಿ ಪಿಎಸ್ಐ ಹೊರತಿ ಪೊಲೀಸ್ ಠಾಣೆ, ಶ್ರೀ ಸೋಮೇಶ್ ಗಜ್ಜಿ
PSI चडचण पोलीस ठाणे श्री मंजुनाथ तिरकानवर PSI जळकी पोलीस ठाणे श्री परशुराम मंगुळे CBI चडचण वक्ता चडचण ಬ್ಯಾಡ ಸರ್ ನಮ್ಮದು ನಾವ ಮಾಡೋದು